ಭಾನುವಾರ ರಾತ್ರಿ 9 ಗಂಟೆಗೆ ಈ ಕುರುಕ್ಷೇತ್ರ ನಾಟಕವನ್ನ ಆಡಲು ಎಲ್ಲ ಯುವಕರು ಸಜ್ಜಾಗಿದ್ದಾರೆ. ಇದು ಒಂದು ಒಂದು ಮೆಸೇಜ್ ಹೋಗ್ಲಿ ಅನ್ನೋದು ನಮ್ಮ ಉದ್ದೇಶ. ನಮ್ಮ ಊರಿನಲ್ಲಿ ಒಂದು ಮೆಸೇಜ್ ಎಲ್ಲ ಕಡೆನೂ ತಲುಪಬೇಕು. ಯಾಕೆಂದ್ರೆ ಬೇರೆ ಊರುಗಳಲ್ಲಿ ನಾವು ನೋಡಿದೀವಿ, ಯಾವುದೋ ಒಬ್ರೋ ಇಬ್ರೋ ಕಮ್ಯುನಿಟಿಯವರು ಸೇರ್ಕೊಂಡು ನಾಟಕ ಆಡಿ ಇದನ್ನ ಮಾಡ್ತಾರೆ. ಆದ್ರೆ ನಾವು ಇದು ಒಂದು ಮಾದರಿ ಆಗ್ಬೇಕು. ಮುಂದೆನೂ ಕೂಡ ಯುವ ಪೀಳಿಗೆ ಹಿಂಗೇನೆ ನಡೆಸ್ಕೊಂಡು ಹೋಗಿ ಒಂದು ಒಗ್ಗಟ್ಟಿನಿಂದ ಸಾಮರಸ್ಯದಿಂದ ನಮ್ಮ ಹಳ್ಳಿ ಬಾಳ್ಬೇಕು ಅಂತ ಉದ್ದೇಶದಿಂದ ಎಲ್ಲಾ ಜನಾಂಗದವರನ್ನು, ನಮ್ಮ ಊರಲ್ಲಿ ಎಷ್ಟು ಜಾತಿ ಇದೆಯೋ ಅಷ್ಟು ಜಾತಿ ಜನಾಂಗದ ಜನಗಳು ಹುಡುಗರನ್ನು ಸಹ ಸೇರಿಸ್ಕೊಂಡು ನಾವು ಈ ಕುರುಕ್ಷೇತ್ರ ನಾಟಕವನ್ನ ಆಡ್ತಾ ಇದೀವಿ. ಅದು ನಮ್ಗೆಲ್ಲರಿಗೂ ಯಶಸ್ಸು ಸಿಗ್ಲಿ ಅಂತಂದು ನಾವು ಆಂಜನೇಯ ಸ್ವಾಮಿಯಲ್ಲಿ ಬೇಡ್ಕೊಳ್ತೀವಿ. ಅದಕ್ಕೆ ನಮ್ಮ ಊರಿನ ಎಲ್ಲಾ ಗ್ರಾಮಸ್ಥರ ಬೆಂಬಲ ಇದೆ, ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ಸಹ ನಮ್ಗೆ ಬೆಂಬಲ ಕೊಡಲು ಸಜ್ಜಾಗಿದ್ದಾರೆ. ಆದ್ರಿಂದ ನಾವು ನೀವೆಲ್ಲರೂ ಬರುವ ಜೂನ್ ನಮ್ಮ ಇದೇ ಹುಣಸಹಳ್ಳಿ ಗ್ರಾಮದಲ್ಲಿ ಸುಮಾರು 45 ವರ್ಷಗಳ ಹಿಂಚೆ ಈ ಕುರುಕ್ಷೇತ್ರ ನಾಟಕವನ್ನ ಆಡಬೇಕು ಅಂತಂದು ಎಲ್ಲ ಪ್ರಾಕ್ಟೀಸ್ ಮಾಡಿ ಸಜ್ಜಾಗಿದ್ದ ಸಮಯ. ಆ ಸಮಯದಲ್ಲಿ ಯಾವುದೋ ಸಣ್ಣ ಪುಟ್ಟ ವ್ಯತ್ಯಾಸಕ್ಕೆ ಆ ನಾಟಕನ ಅವತ್ತಿಗೆ ನಿಲ್ಲಿಸ್ಬಿಟ್ರು. ಹಾಗಾಗಿ ಸುಮಾರು ಈ 45 ವರ್ಷಗಳಿಂದ ನಮ್ಮೂರಲ್ಲಿ ಯಾವುದೇ ವಿಧವಾದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಾಟಕನ ಆಡಲು ಸಾಧ್ಯವಾಗಲಿಲ್ಲ. ಈಗ ಸುಮಾರು 6-7 ವರ್ಷದ ಹಿಂಚೆ ಇಡೀ ಊರಿನ ಜನ ಸೇರ್ಕೊಂಡು ಎಲ್ಲಾ ಗ್ರಾಮಸ್ಥರು ಒಗ್ಗಟ್ಟಾಗಿ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನ ಬೇರೆ ಯಾರಿಂದಲೂ ಒಂದು ನಯಾ ಪೈಸಾ ದುಡ್ಡನ್ನು ತೆಗೆದುಕೊಳ್ಳದೆ ಗ್ರಾಮಸ್ಥರೇ ಸೇರಿ ಸುಮಾರು 70 ಲಕ್ಷ ರೂಪಾಯಿನಲ್ಲಿ ಆ ದೇವಸ್ಥಾನನ ಕಟ್ಟಿಸಿ ಅದಕ್ಕೆ ಒಂದು ಜೀರ್ಣೋದ್ಧಾರ ಮಾಡಿದ್ವಿ. ಅದೇ ರೀತಿನ ಈ 45 ವರ್ಷಗಳ ಹಿಂಚೆ ಅರ್ಧಂಬರ್ಧ ಪ್ರಾಕ್ಟೀಸ್ ಮಾಡಿ ಕೈ ಬಿಟ್ಟಂತ ನಾಟಕನ ಯಾಕೆ ನಾವು ಅದನ್ನ ಮುಂದುವರಿಸ್ಕೊಂಡು ಹೋಗ್ಬಾರ್ದು, ಅದು ಒಂದು ಶ್ರೇಯಸ್ಸು ಅಂತಂದು ಜನಗಳೆಲ್ಲ ಮಾತಾಡ್ಕೊಂತ ಇದ್ದದ್ದು ನಮಗೂ ನಮ್ಮ ಶ್ರೀನಿವಾಸ ಅವರ ಬಾಯಿಗೆ ಕಿವಿಗೆ ಬಿತ್ತು. ಹಾಗಾಗಿ ನಾವು ಮಾತಾಡ್ಕೊಂಡು ಒಂದ್ ದಿವಸ ಎಲ್ಲಾ ಯುವಕರನ್ನ, ಊರಿನಲ್ಲಿ ಎಲ್ಲಾ ಯುವಕರನ್ನು ಯಾವುದೇ ಜಾತಿ ಭೇದ ಇಲ್ದಲೇನೆ ಜಾತ್ಯತೀತವಾಗಿ ಎಲ್ಲರನ್ನು ಕರೆಸಿ ನಾವು ಹಿಂಗೆ ಒಂದು ಡ್ರಾಮಾ ನಿಂತೋಗಿತ್ತಲ್ಲ ಹಿಂದೆ, ಅದನ್ನ ಯಾಕೆ ನಾವು ಮುಂದುವರಿಸಬಾರ್ದು ಅಂತಂದು ಕೇಳಿದಾಗ ಎಲ್ಲರೂ ಒಗ್ಗೂರ್ಲಿಂದನ ಆಯ್ತು ಮಾಡೋಣ, ಎಲ್ಲರೂ ಸಪೋರ್ಟು ನಾವು ಕೊಡ್ತೀವಿ, ನೀವು ಮುಂದೆ ನಿಂತ್ಕೊಂಡು ಅದನ್ನ ಮಾಡಿಸ್ರಿ ಅಂತಂದು ನಮ್ಗೆ ಒಂದು ಹುಮ್ಮಸ್ಸನ್ನ ತುಂಬಿ ಎಲ್ಲಾ ಯುವಕರು ಸಹ ನಮ್ಗೆ, ಗ್ರಾಮಸ್ಥರು ಕೂಡ ನಮಗೆ ಸಪೋರ್ಟ್ ಮಾಡಿದ್ರು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಭಾರ್ಗವ ಸೇನ್ ಅಂತ, ವೃತ್ತಿಯಲ್ಲಿ ವಕೀಲರು. ಇದೇ ಬರುವ ಭಾನುವಾರ ಅಂದ್ರೆ 1ನೇ ತಾರೀಕು, ಜೂನ್ 1ನೇ ತಾರೀಕು ನಮ್ಮ ಊರಿನಲ್ಲಿ ಅಂದ್ರೆ ಶಿರಾ ತಾಲೂಕಿನ ಹುಣಸೆಹಳ್ಳಿಯಲ್ಲಿ ಕುರುಕ್ಷೇತ್ರ ಅನ್ನೋ ನಾಟಕವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲವೂ ಕೂಡ ಇಲ್ಲಿ ಪಾತ್ರಧಾರಿಗಳೆಲ್ಲರೂ ಕೂಡ ಪ್ರತಿಯೊಂದೊಂದು ಮನೆಯಿಂದ, ಪ್ರತಿಯೊಂದೊಂದು ಜಾತಿ ಧರ್ಮದಿಂದ ಬಂದಿರತಕ್ಕಂಥ ಕಲಾವಿದರು. ಇಂತಹ ಕಲಾವಿದರನ್ನ ತುಮಕೂರು ಜಿಲ್ಲೆಯ ಹಾಗೂ ಚಿತ್ರದುರ್ಗ ಜಿಲ್ಲೆಯ ಸಮಸ್ತ ಕಲಾಭಿಮಾನಿಗಳು, ಕಲಾ ಪ್ರೋತ್ಸಾಹಕರು, ಕಲಾ ಬಂಧುಗಳು ತಮ್ಮ ಮನೆಯ ಮಕ್ಕಳು ನಾಟಕನ ಮಾಡ್ತಾ ಇದಾರೆ ಅಂತ ತಿಳ್ಕೊಂಡು ನಮ್ಮ ಊರಿಗೆ ಬಂದು ನಮ್ಮ ನಾಟಕವನ್ನ ಯಶಸ್ವಿಯಾಗಿ ಹರಸಿ ಆಶೀರ್ವದಿಸಬೇಕಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೀನಿ. ನಮಸ್ಕಾರ. ಇದೇ ಭಾನುವಾರ ದಿನಾಂಕ 1 ಜೂನ್ 2025ನೇ ತಾರೀಕು ನಮ್ಮ ಊರು ಅಂದ್ರೆ ಹುಣಸಹಳ್ಳಿ ಗ್ರಾಮದಲ್ಲಿ, ಶಿರಾ ತಾಲೂಕು ಹುಣಸಹಳ್ಳಿ ಗ್ರಾಮದಲ್ಲಿ ಕುರುಕ್ಷೇತ್ರ ನಾಟಕವನ್ನು ಏರ್ಪಡಿಸಿಕೊಂಡಿರ್ತೇವೆ. ಸಮಸ್ತ ಬಾಂಧವರು, ಕಲಾ ಆರಾಧಕರು ಬಂದು ನಮ್ಮನ್ನು ಹರಸಬೇಕಂತ ಕೇಳ್ಕೊಳ್ತಾ ಇದೀವಿ. ಯಾವುದೇ ಒಂದು ನಾಟಕವನ್ನ ಚಾಲನೆ ಮಾಡೋದಕ್ಕೆ ಶಕ್ತಿ ಬೇಕಾಗುತ್ತೆ. ಇಲ್ಲಿ ಮರುಚಾಲನೆ ಮಾಡೋದಕ್ಕೆ ವಿಶೇಷವಾದ ಶಕ್ತಿ ಬೇಕು. ಆ ವಿಶೇಷವಾದ ಶಕ್ತಿಯನ್ನು ನನಗೆ ತುಂಬಿರ್ತಕ್ಕಂಥ ನಮ್ಮೂರಿನ ಎಲ್ಲಾ ಗಣ್ಯಾತಿ ಗಣ್ಯರಿಗೆ ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ. ಸೊ ಆದ್ರಿಂದ ನೀವು ಕೂಡ ಬಂದು ನಮ್ಮನ್ನು ಅರಸಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇದೇ ಬರ್ತಕ್ಕಂಥ ಭಾನುವಾರ ಜೂನ್ 1ನೇ ತಾರೀಕು ಹುಣಸಹಳ್ಳಿ ಗ್ರಾಮ, ಶಿರಾ ತಾಲೂಕು ಗೌಡಗೆರೆ ಹೋಬಳಿ ಕುರುಕ್ಷೇತ್ರ ನಾಟಕವನ್ನ ಹಮ್ಮಿಕೊಂಡಿದೀವಿ. ಸಾಮಾನ್ಯವಾಗಿ ಎಲ್ಲಾ ಊರಿನಲ್ಲೂ ನೀವೆಲ್ಲೋದ್ರು ಸಮೇತ ಮೇಲ್ ನಾಟಕ ಅಂದ್ರೆ ಕುರುಕ್ಷೇತ್ರ ಅಂತಾರೆ. ಆ ಕುರುಕ್ಷೇತ್ರ ಅನ್ನೋದು ಕಾಮನ್ ಆಗಿದೆ. ಬಟ್ ಈ ನಾಟಕನು ನಮ್ದು ಕಾಮನ್ನೇ. ಬಟ್ ಇಲ್ಲಿರ್ತಕ್ಕಂಥ ನಾವು ಮಾಡ್ತಕ್ಕಂಥ ಬೆಳವಣಿಗೆಗಳು, ನಾವು ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮಗಳು, ನಾವು ಮನದಾಳದಿಂದ ಹೊಂದ್ಕೊಂಡಿರ್ತಕ್ಕಂಥವೆಲ್ಲನ ಡಿಫ್ರೆಂಟ್ ಆಗಿದ್ದಾವೆ. ಆಗ್ಲೇ ನಮ್ಮ ಶಿಷ್ಯಣ್ಣವ್ರು ಹೇಳಿದ್ರು, ಜಾತಿಯನ್ನು ಮೀರಿದ ಯಾವ್ದು ಇಲ್ಲ, ಎಲ್ಲ ಅದೇ ದೊಡ್ಡದು ಅಂತಾರೆ. ಅಂತಂದ್ರೆ ಅದೆಲ್ಲವನ್ನು ಮೀರಿದಂತ ಒಂದು ನಾಟಕ. ಎಲ್ಲರನ್ನು ಸಂಘಟಿಸಿಕೊಂಡು ಎಲ್ಲ ಯುವಕರು ಸೇರಿ ಊರಿನ ಗ್ರಾಮಸ್ಥರು ಎಲ್ಲರನ್ನು ಒಪ್ಪಿಸ್ಕೊಂಡು
ಬಹಳ ಸಂತೋಷವಾಗಿ ಎಲ್ಲೋ ನಿಂತಿದ್ದ ನಾಟಕಕ್ಕೆ ಮತ್ತೆ ಚಾಲನೆ ಕೊಟ್ಟಿದ್ದಾರೆ. ಈ ಯಾವುದೇ ಒಂದು ಒಳ್ಳೆ ಕೆಲಸ ಮಾಡೋಕೆ ಎಲ್ಲರ ಕೈಲೂ ಆಗಲ್ಲ, ಅದಕ್ಕೆ ಒಂದು ಇಚ್ಛಾಶಕ್ತಿ ಅಂತ ಬೇಕಾಗುತ್ತೆ. ಆ ಇಚ್ಛಾಶಕ್ತಿನ ನಾನು ಇವರಲ್ಲಿ ನೋಡಿದೆ ಶಶಿಯಣ್ಣ ಅವ್ರ ಹತ್ರ. ಏನೋ ಮಾಡಿ ಹಣ ಇಲ್ಲ ಮಾಡ್ಲೇಬೇಕು ಏನನ್ನ ಮಾಡೋಣ ಅಂತಂದಾಗ ಅವರು ಸಮೇತ ಒಳ್ಳೆ ಕೆಲಸ ಮಾಡಕ್ ಏನೇ ಶ್ರಮ ಬಿರ್ಲಿ ಏನನ್ನಾಗ್ಲಿ ಮಾಡೋಣ ನಡಿ, ಹುಡುಗರನ್ನೆಲ್ಲ ಕಲಿಯಾಕನ ಎಲ್ಲರನ್ನು ಮಾತಾಡೋಣ ಅಂತೇಳಿ ನನಗೆ ಧೈರ್ಯ ಕೊಟ್ರು. ಅವರು ಸಮೇತ ಮುಂದೆ ನಿಂತು ಹಗಲಿರುಳು ಬೆಳಿಗ್ಗೆ ಸಾಯಂಕಾಲ ಬರ್ತಾರೆ, ಪ್ರಾಕ್ಟೀಸ್ ಹತ್ರನೂ ಬಿಡ್ದಂಗ್ ಬರ್ತಾರೆ. ತುಂಬಾ ಚೆನ್ನಾಗಿ ನಮ್ಗೆಲ್ಲರಿಗೂ ಪ್ರೋತ್ಸಾಹ ಸಿಕ್ಕಿದೆ. ಈ ಒಂದು ಅದ್ದೂರಿಯಾದ ನಾಟಕ ಈ ಊರಿಗೆ ಒಳ್ಳೇದಾಗ್ಲಿ, ಇದೇ ತರ ಮಳೆ ಬೆಳೆಗಳು ಯಾವಾಗ್ಲೂ ಆಗ್ತಾ ಇರ್ಲಿ, ಆ ತಾಯಿ ಆಶೀರ್ವಾದದಿಂದ ಮುಂದಿನ ಪೀಳಿಗೆನೂ ಇದು ನಡೆಸ್ಕೊಂಡು ಹೋಗ್ಲಿ ಅಂತ ಹೇಳ್ತಾ ಶಶಣ್ಣವ್ರಿಗೆ ನಾನು ಒಂದ್ಸಿ ನಮಸ್ಕಾರ ಮಾಡ್ತೀನಿ. ಯಾಕೆಂದ್ರೆ